ರಂಗಮ್ಮ ರಂಗಮ್ಮ ಇದೆಯೇನಮ್ಮ? ಏನ್ ಗುಂಡಕಯ್ಯ ಉಂಡು ಬಂದೆ ಅಲ್ಲೇನೆ ಬಾ ಕುಕ್ಕಪ್ಪ. ಯಾಕೆ ಬಂದಿದ್ದೆ? ಹ್ಞೂ ಕಣೆ, ಇವಾಗಿನ ಒಂದಿಟ್ಟು ಉಂಡು ಬಂದಮ್ಮ. ನೀನು ಉಂಡೆ ಏನು ಮಾಡಿದ್ದೆ ಅಡ್ಗೆನ? ನಾನು ಇಡ್ಲಿ ಮಾಡಿದ್ದೆ. ಚಟ್ನಿ ರುಬ್ಬನ ಅಂತ ನೋಡ್ತೀನಿ, ಕರೆಂಟೇ ಇಲ್ವಲ್ ಗುಂಡಕಯ್ಯ. ತಿರ್ಗಿ ಇನ್ನೇನು ಮಾಡೋದು? ರಾತ್ರಿ ಅದೊಂದಿಟ್ಟು ತೊಂಗಳು ಸಾರು ಇತ್ತು, ಅದ್ರಾಗೆ ಉಂಡು ಓದ್ತು ನಮ್ಮಯ್ಯಪ್ಪ. ಏನು ಮಾಡೋಣ ಹೇಳು, ಕರೆಂಟು ಟೈಮಿಗೆ ಸರಿಯಾಗಿ ಕೊಯ್ಕೊಡುತ್ತೆ. ಅಡುಗೆ ಮಾಡೋ ಟೈಮ್ಗೇನು ಇಡ್ಲಿಗೆ ಚಟ್ನಿ ಇದ್ದೆ ಚಂದ. ಇನ್ನೇನು ಮಾಡೋಣ, ಚಟ್ನಿ ಎಲ್ಲ ನಾವು ಒಂದು ಸಿಕ್ಕೊಂಡಿದ್ದೆ, ಅವಾಗಲೇ ಕರೆಕ್ಟು ಪುಟಕ್ಕೂ ನೋತು. ಇನ್ನೇನು ಮಾಡೋದು, ಅಲ್ಲಿ ಟೈಮ್ ಬೇರೆ ಆಗಿತ್ತಲ್ಲ, ನಮ್ಮಯ್ಯಪ್ಪ ನೀರಿಗೆ ಹೋಗ್ಬೇಕು ಟೈಮ್ ಆಗುತ್ತೆ ಅಂತ ರಾತ್ರಿ ಅದೊಂದು ತೊಂಗಳು ಸಾರು ಇತ್ತು, ಅದನ್ನೇ ಒಯ್ ಕೊಟ್ಟೆ ಉಂಡು ಓತು. ಹ್ಞೂ ಕಾಣಮ್ ತಾಯಿ, ಕರೆಂಟು 9 ಸರಿಯೇ ತೆಗಿತಾನೆ ಕರೆಂಟ್ ನಾನು. ರಾತ್ರಿ ಹೊತ್ನಾಗೂ ಅಷ್ಟೇ, ಎದ್ದತ್ನಾಗ್ಲೂ ಅಷ್ಟೇನೆ. ನಮ್ಮ ಸೊಸೆನೂ ಅಷ್ಟೇನೆ. ಇವು ಆಲೂಗೆಡ್ಡೆನು ಕಡಲೆಕಾಳು ಹುಳಿ ಮಾಡೋಣ ಅಂತ ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ಖಾರ ಸಾಂಬಾರು ಎಲ್ಲ ಒಂದು ಸಿಕ್ಕೊಂಡು ಹೇಳಿ ಕರೆಂಟ್ ಅದೇ ತೆಗೆದ್ನಲ್ಲಿ. ತಿರುಗಿ ಇನ್ನೇನು ಮಾಡೋದು, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಈರುಳ್ಳಿ ಹೆಸರುಗಾಯಿ ಒಂದಿಟ್ಟು ಹಚ್ಚಿಕೊಂಡಿದ್ಲಲ್ಲ, ಅದ್ರ ಜೊತೆಗೆ ಒಂದೆರಡು ಟಮಾಟೆ ಹಣ್ಣು ಹಚ್ಚಾಕಿ ಚಿತ್ರಾನ್ನ ಮಾಡಿದ್ಲು. ಮಧ್ಯಾಹ್ನ ಕರೆಂಟ್ ಬಂದಾಗ ಸಾರು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಚಿತ್ರಾನ್ನ ಮಾಡಿದ್ಲು. ಚಿತ್ರಾನ್ನ ತಿಂದು ಇಟ್ಲ ಬಂದು ನಮ್ಮ ಮುಂಚೆ ಅವತ್ತು ಇಂಥ ಮಾತಾಡೋಣ ಅಂತ ಹೇಳಿ. ನೀನು ಇಡ್ಲಿ ಮಾಡಿದ್ದೆ ಏನಂಗಾರಿ? ಹ್ಞೂ ಕಣ್ಗುಂಡಕಯ್ಯ, ಇಡ್ಲಿ ಮಾಡಿದ್ದೆ. ಇಡ್ಲಿನ ಒಂದಿಬ್ಬೆ ಇಳಿಸಿ ನಮ್ಮಯ್ಯಪ್ಪ ಹೋಗ್ಬೇಕು ಜಾಲ್ ತೊತ್ತ ಅಂತ ಚಟ್ನಿ ರುಬ್ತೀನಿ ಇರು ಅಂತೇಳಿ ಜಾರ್ನಕ್ಕೆಲ್ಲ ಹಾಕ್ಕೊಂಡು ಹಿಂಗೆ ಇನ್ನೇನು ಮಿಕ್ಸಿ ಆನ್ ಮಾಡಬೇಕು. ಕರೆಂಟ್ ಅದೇ ಓತ್ತು. ಇನ್ನೇನು ಮಾಡೋದು, ತೊಂಗಳು ಸಾರು ಇತ್ತಲ್ಲ ಅದನ್ನೇ ಬಿಟ್ಕೊಟ್ಟೆ. ನಮ್ಮಯ್ಯಪ್ಪ ಅದನ್ನೇ ಉಂಡು ಓತು. ನಮ್ಮ ಹುಡುಗರಿನ್ನ ತಿಂದೋಗಿಲ್ಲ, ಅವಕ್ಕೆ ಚಟ್ನಿನೇ ಆಗಬೇಕು. ತೊಂಗಳು ಸಾರು ಆಗಲ್ಲ ನಮ್ಮ ಹುಡುಗರಿಗೆ, ಚಿಂಬಲ್ಲ ಅಂತವಿ ತೊಂಗಳು ಸಾರಿನಾಗೆ. ಅದು ಅಲ್ಲದೆ ಇವಾಗ ಯಾರೂ ಖಾರ ಬಾಂಡೆನೇ ಇಕ್ಕೆಮಲ್ಲ, ರುಬ್ಬಗುಂಡು ಅಷ್ಟೇ. ನಮ್ಮನೆಗೆ ಇದ್ದಿದ್ದು ಹಾಲು ಇಲ್ವೇ ಇಲ್ಲ, ಹೊರಕ್ಕೆಲ್ಲ ತಂದಿಕ್ಕೇಳು ನನ್ನ ಸಸಿ. ಹಿಂಗೆ ಯಾವಾಗನ ಕರೆಂಟ್ ಹೋದಾಗ ಖಾರ ಹರ್ಕಮಕ್ಕೆ ಆಗುತ್ತಮ್ಮ. ಇಕ್ಕೆ ಬಿಟ್ಟು ಹೊರಗೆ ತಂದೆಸ್ತೇವಳು. ನಿಮ್ಮ ಮನೆಗೂ ಇಲ್ವೇನಮ್ಮಲೆ ಖಾರ ಬಂಡಿ? ಐತಿ ನನಗೆ ಬೇರೆ ಯಾಕನ ನೆನೆ ಸಾಕಾಗ್ಲೇ ಬುಡ್ಕಿಳಕ್ಕೆ ಹೋಗಿದ್ನಲ್ಲ, ಕೈಯಲ್ಲಿ ನೋಯ್ತವೆ. ಅದಕ್ಕೆ ಅದ್ರಾಗಿನ್ ಯಾರು ರುಬ್ತಾರೆ ಅಂತಾನ ಸುಮ್ಮನಾದಿ. ಈಗಲಾಗಲ ಬರುತ್ತೇನೋ ಕರೆಂಟ್ ನೋಡೋಣ ಅಂತೇಳಿ ಸುಮ್ಮನಾದಿ. ಇಲ್ದಿದ್ರೆ ಅದ್ರಾಗೆ ರುಬ್ತಿದ್ದೆ, ಕೈ ನೋಯ್ತವೆ ನನಗೆ. ಐತೆ ನಮ್ಮ ಮನೆ ಖಾರ ಬಂಡಿ, ನಾವೇನು ತೆಗೆದಾಕಿಲ್ಲಮ್ಮ ಎಲ್ಗುನು, ಒಳಗೆ ಐತಿ. ಗುಂಡದ ಹಕ್ಕ ಏನೋ ಸಮಾಚಾರ? ಊಟಗೆ ಆಯ್ತಾ? ಹ್ಞೂ ಕಣೆ ಬನು, ಚಿತ್ರಾನ್ನ ಮಾಡಿದ್ಲಮ್ಮ ನನ್ನ ಸ್ವಾಸೆ. ಉಂಡೆ ಒಂದು ಸ್ವಲ್ಪ ಹೊತ್ತು ಇಟ್ಲಾಕ್ ಬಂದು ನಮ್ಮ ಗಾಳಿಗೆ ರಂಗಮ್ಮ ತಗ ಒಂದು ಸಣ್ಣ ಹೊತ್ತು ಮಾತಾಡೋಣ ಅಂತಾನೆ. ರಂಗಮ್ಮನೂ ಏನೋ ಇಡ್ಲಿ ಮಾಡಿದ್ನಿ, ಕರೆಂಟ್ ಇರಲಿಲ್ಲ ಅಂತ ಅವಳು ಬೈಕೆಂಬ್ತಿದ್ಲು. ಕರೆಂಟ್ ನನಗೆ ಏನು ಬಂದಿತ್ತು ಒತ್ತು 9 ಸರಿಯಾಗಿ ತೆಗಿತಾನೆ ಹಂಗೇನೆ. ಮಿಕ್ಸಿ ಪಾಕ್ಸಿಗೆ ಆತನ ಹಾಕ್ಯಮ್ಮನ ಅಂತಂದ್ರೆ ಕರೆಂಟೇ ಇರಲ್ಲ. ಗುಣಕಯ್ಯೋ ನೀನು ಸುಮ್ಮನ UPS ಹಾಕಿಸ್ಕೆ, ಹಂಗಾದ್ರೆ ಕರೆಂಟ್ ಇಲ್ದಿದ್ರು ಮಿಕ್ಸಿಗೆ ಹಾಕ್ಯಬೋದು. ಒಂದು UPS ಹಾಕಿಸ್ಕೊಳ್ರಿ, ಈಗ ಎಲ್ಲರ ಮನೆಗೂ ಹಾಕಿಸ್ಕೊಂತಾರಮ್ಮ. ನೀನು ಒಂದು ಹಾಕಿಸ್ಕೆ. ನಿಮ್ಮ ಮನೆಗಿದ್ರೆ ನಾನು ಯಾವಾಗ ಕರೆಂಟ್ ಇಲ್ದಾಗ ಮಿಕ್ಸಿಗೆ ಬಂದು ಹಾಕಿಸ್ಕೊಂಡು ಹೋಗ್ತೀನಿ. UPS ಹಾಕಿಸ್ಕೆ, ಒಂದು ಏನಾಗಲ್ಲ. ಊಸು ಪಾಸು ಅಂದ್ರೆ ಯಾತಿಲ್ಲ ಸ್ಮಕ್ಕ? ಗುಂಡದ ಹಕ್ಕ, ಅದು ಊಸು ಪಾಸು ಅಲ್ಲ, UPSಗೆ ಐತೆ. UPS ಅಂದ್ರೆ ಕರೆಂಟ್ ಹೋದ್ರೂ ಅದರಲ್ಲಿ ಕರೆಂಟ್ ಇರುತ್ತಲ್ಲ, ಕರೆಂಟ್ ಹೋದಾಗ ಮಿಕ್ಸಿಗೆ ಹಾಕೋಬಹುದು. ಗೌರಿಯರ್ ಮನೇಲಿ ಐತೆ, ನಿಂದು ನೋಡಿಲ್ವಾ? ಕರೆಂಟ್ ಹೋದ್ರೂ ಮಿಕ್ಸಿಗೆ ಹಾಕಿಬೋದೆ, TV ನೋಡ್ಬೋದೆ ಅದ್ರಂಗೆ. ಕಣ್ಗುಣಕಯ್ಯೋ UPS ಹಾಕಿಸ್ಕೊಂಡ್ರೆ 24 ಗಂಟೆ ಕರೆಂಟ್ ಇರುತ್ತೆ. ಕರೆಂಟ್ ಇದ್ದಾಗ ಅದೇ ಚಾರ್ಜ್ ಮಾಡ್ಕೊಂಬತ್ತೆ, ಕರೆಂಟ್ ಹೋಗ್ತಿದ್ದಂಗೆ ಇದು ಆನ್ ಆಗುತ್ತೆ. ಆ ಗೌರಿ ಹೊಸ್ಮನೆ ಕಟ್ಟಿವಳಲ್ಲ, ಅವಳು ಹಾಕಿಸ್ಕೊಂಡವಳೆ. ನೀನು ಅಂತದ ಒಂದು ಹಾಕಿಸ್ಕೆ ಅಂತ ಹೇಳಿದ್ದು. ನೀನು ಊಸು ಪಾಸು ಅಂತ ಯಾಕೆ ಅಂತ ಹೇಳ್ತೀಯಮ್ಮ, ನಿನ್ಗೆ ಗೊತ್ತಾಗಲ್ಲ, ಮಾಡಲ್ಲ. ನನಗೇನಿಗೆ ಗೊತ್ತು ಲಸ್ಮಕ್ಕ, ನಾನು ಕರೆಂಟ್ ಹೋದಾಗ ರಾತ್ರಿ ಹೊತ್ನಾಗ ಆ ಗೌರಿಯರ ಮನೆಗೆ ಬೆಳಕಿರೋದಲ್ಲ, ಇದೇನಿದು ಕರೆಂಟ್ ಅವ್ರ ಮನೆ ಮಾತ್ರ ಇರಂಗೈತಲ್ಲ ಅಂತ ಅಂದ್ಕೊಂತಿದ್ದೆ. ಹಂಗ ಹೋಗಿ ಕೇಳೋಣ ಅನ್ಕೊಂತಿದ್ದೆ. ಅವಳು ಬೋಲೆ ದಿಮಾಕ್ನಾಳು ಏನು ಕೇಳೋದು ಅಂತ ಹೇಳಿ ಹೋಗ್ತಿರ್ಲಿಲ್ಲ, ಅದೇ ಸುಮ್ಮನೆ ಆಗ್ತಿದ್ದೆ. ಹಂಗಾರೆ ಕರೆಂಟ್ ಹೋದ್ರು ಕರೆಂಟ್ ಇರೋಂಥದ್ದು ಹಾಕಿಸ್ಕೊಂಡೇಳು ಏನು ಗೌರಿ? ಹೌದು ಗುಂಡನ ಅಕ್ಕ, ಈಗ ಎಲ್ಲರೂ ಹೊಸ ಮನೆ ಕಟ್ತಾರಲ್ಲ, UPS ಕನೆಕ್ಷನ್ ಅಂತ ಹೇಳಿ ಒಂದು ಬಿಟ್ಟಿರ್ತಾರೆ. ಆ UPS ಕನೆಕ್ಷನ್ಗೆ ಮೀಟರಿಂದ ಕನೆಕ್ಷನ್ ಕೊಡ್ತಾರೆ ಒಂದು. ಅದಕ್ಕೆ ಕನೆಕ್ಷನ್ ಕೊಟ್ರೆ ಕರೆಂಟ್ ಇದ್ದಾಗ ಅದೇ ಚಾರ್ಜ್ ಮಾಡ್ಕೊಳ್ಳುತ್ತೆ, ಆಮೇಲೆ ಕರೆಂಟ್ ಹೋದ ತಕ್ಷಣ ಅದೇ ಆನ್ ಆಗುತ್ತೆ. ಅವಾಗ ಟಿವಿ ನೋಡ್ಬೋದು, ಮಿಕ್ಸಿಗೆ ಹಾಕೋಬಹುದು. ಮನೆ ತುಂಬಾ ಬೆಳಕಿರುತ್ತೆ. ಕರೆಂಟ್ ಇದ್ದಾಗ ಯಾವ ತರ ಬೆಳಕಿರುತ್ತೆ ನೋಡು, ಅದೇ ತರ ಇರುತ್ತೆ ಗುಣನ ಹಕ್ಕ. ನಿಮ್ದಕ್ಕೆ ಕೂಡ ಒಂದು ಹಾಕಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ದೇನು ವಾಸ್ಮನೆ ನೀನೆ ಬಾನು ಅಂತವೆಲ್ಲ ಹಾಕಿಸ್ಕೊಂಬಕ್ಕೆ. ವಾಸ್ಮನೆ ಕಟ್ಟಿರೋರಂದ್ರೆ ಹಾಕಿಸ್ಕೊಂತಾರಮ್ಮ. ನಮ್ದು ಹಳೆ ಮನೆಗೆ ಏನು ಚಂದ ಹೇಳತ್ತ. ವಾಸ್ಮನೆ ಕಟ್ಟಿದ್ರೆ ಹಾಕಿಸ್ಕೋಬೋದು ಅಂತವೆಲ್ಲ. ಏನು ಇಲ್ಲ ಕಣ್ಗುಣಕಯ್ಯೋ, ಹಳೆ ಮನೆಗಳಿಗೂ ಹಾಕಿಸ್ಕೊಂತಾರಿವ ಮಸ್ತಾಗಿ. ಕರೆಂಟು ಯಾವಾಗ ಇರುತ್ತೋ ಯಾವಾಗ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಹಳೆ ಮನೆಗೂ ಹಾಕಿಸ್ಕೊಂತಾರೆ. ನೀನು ಹಾಕಿಸ್ಕೊಂಬಂಗಿದ್ರೆ ಹಾಕಿಸ್ಕೆ. ನಮ್ಮ ಹುಡುಗನು ಹೇಳ್ತಿತ್ತು UPS ತರ್ಬೇಕಣಮ್ಮ ನಮ್ಮ ಮನೆಗೆ ಒಂದ ಅಂತಾನೆ.
ನಾನು ಹಳೆ ಮನೆಗೆ ಏನು ಬಿಡು ಪಾಪ ಅತ್ಲಾಗೆ ಹೊಸ ಮನೆ ಕೊಡ್ತೀಯಲ್ಲ ನೀನು ದುಡ್ದು ಅವಾಗ ಹಾಕಿಸಿವಂತೆ ಅಂತವೆಲ್ಲನ ಇವಾಗ ಏನು ಬೇಡ ಅಂತಂದೆ ನಾನು ಹಳೆ ಮನೆ ಅಂತಾನೆ. ನಮ್ದು ಅಷ್ಟೇ ಕಣೆ, ನಮ್ದು ನಿಮ್ಗಿನ್ನ ಹಳೆ ಮನೆ. ಮಣ್ಣೆಲ್ಲ ಸೋರುತ್ತೆ ಅಂತ ಮನೆಗೆ ಇಂಥವೆಲ್ಲ ಯಾಕೆ ಹೇಳು, ಇವು ಸುಪಾಸು ಅಂತವೆಲ್ಲನ. ಏನು ಬೇಡ ಸುಮ್ಮನಿರು. ಅಯ್ಯೋ ಗುಂಡಕಯ್ಯ, ನಿಮ್ಗೆ ಎಷ್ಟು ಸರಿ ಹೇಳೋದು, ಊಸು ಪಾಸು ಅಲ್ಲ ಅದು UPS. UPS ಅಂತ ಹೇಳಕ್ ಬರಲ್ಲ ನಿನಗೆ ಹಂಗೇನೆ. ನಾವು ಹಳೆ ಕಾಲದಾಗ ಕಣಿಲ್ಲ ಸ್ಮಕ್ಕ, ನೀನಂತೂ ದೊಡ್ಡ ಮೊಬೈಲ್ ಇಕ್ಕೊಂಬಿಡ್ತೀಯ, ಎಲ್ಲ ನೋಡ್ಕೊಂತೀಯ, ಎಲ್ಲ ತಿಳ್ಕೊಂತೀಯ. ನಮಗೆ ಓದೋದು ಬರಲ್ಲ, ಬರೆಯೋದು ಬರಲ್ಲ, ಇಂಥವು ನೋಡೋನು ಇಲ್ಲ. ಯಾತ ಹೇಳ್ದಲ್ಲ ಊಸು ಪಾಸು ಅದು ಇದು ಅಂತಾನೆ, ಅಂಥವೆಲ್ಲ ನನಗೆ ಗೊತ್ತಿಲ್ಲ. ನೀನು ಹೇಳ್ದಾಗಲೇ ನನಗೂ ಗೊತ್ತಾಗಿದ್ದು ಅವ್ರ ಮನೆಗೆ ಯಾಕೆ ಕರೆಂಟ್ ಇರುತ್ತೆ ಅಂತಾನೆ. ಅಲ್ಲ ಕಣಿಲ್ಲ ಸ್ಮಕ್ಕ, UPS ಹಾಕಿಸ್ಕೊಂಡ್ರೆ TV, ಫ್ರಿಡ್ಜು, ಮಿಕ್ಸಿ, ಆಮೇಲೆ ಲೈಟು ಎಲ್ಲ ಉರಿಸ್ಬೋದೇನು? ಎಷ್ಟು ಗಂಟೆವರೆಗೂ ಆದ್ರೂ ಉರಿಸ್ಬೋದೆ? ಎಲ್ಲ ಉರ್ಸಿರೆ 1 ಗಂಟೆ 2 ಗಂಟೆ ಬರುತ್ತೆ ಅಷ್ಟೇನೆ. ಏನಂದ್ರೆ UPS ಎಮರ್ಜೆನ್ಸಿಗೆ ಅಷ್ಟೇನೆ, ಒಂದು 2 ಗಂಟೆ 3 ಗಂಟೆ ಬತ್ತೈತಿ. ನೀನು ಫ್ರಿಡ್ಜು ಆಮೇಲೆ TV ಎಲ್ಲ ಹಾಕಿ ಕುತ್ಕೊಂಡ್ರೆ 1 ಗಂಟೆನೂ ಬರಲ್ಲ ಅದು. ಚಾರ್ಜ್ ಎಲ್ಲ ಖಾಲಿ ಆದ್ರೆ ತಿರ್ಗಿ ಆಮೇಲೆ ಕತ್ಲಾಗುತ್ತೆ, ಕರೆಂಟ್ ಬರೋ ತನಕ ತಿರ್ಗಿ ಕಾಯ್ಬೇಕಾಗುತ್ತೆ. ಕರೆಂಟ್ ಹೋದಾಗ ಫ್ರಿಡ್ಜು TV ಎಲ್ಲ ಆನ್ ಮಾಡಬೇಡ. ಏನಂದ್ರೆ ಲೈಟ್ ಬೇಕು, ಲೈಟ್ ಇರಲಿ. ಆಮೇಲೆ ಇದು ಸಾರು ಮಾಡೋಕ್ಕೆ ಮಿಕ್ಸಿ ಆನ್ ಮಾಡಬೇಕು, ಅದು ಬೇಕೇ ಬೇಕು, ಅದನ್ನು ಹಾಕ್ಕೋಬೋದು. ನೀನು TV ಫ್ರಿಡ್ಜ್ ಎಲ್ಲ ಆನ್ ಮಾಡಿದ್ರೆ ಅಷ್ಟೇನೆ, ಚಾರ್ಜ್ 1 ಗಂಟೆಗೆ ಖಾಲಿ ಆಗುತ್ತೆ. 3 ಗಂಟೆ ಬರೋದು, 1 ಗಂಟೆನೇ ಬರೋದು. ನೋಡಿ ರಂಗಮ್ಮ, ಕರೆಂಟ್ ಇಲ್ದಿದ್ರು ಕರೆಂಟ್ ಇರೋಂಗೆ ಯಾಕೆ ಕಂಡಿಡ್ದೇವ್ರಿ ಈ ಕಾಲದಾಗೆ. ಮೊದಲು ನಾವು ದೀಪದ ಬೆಳಕ್ನಾಗೆ ಉಮ್ತಿದ್ವಿ, ದೀಪದ ಬೆಳಕ್ನಾಗೇನೆ ಕುಕ್ಕಂಬ್ತಿದ್ವಿ. ಈ ಕರೆಂಟು ಇರಲಿಲ್ಲ, ಗಿರೆಂಟು ಇರಲಿಲ್ಲ. ಬೇಸಿಗೆ ಕಾಲದಾಗಂತೂ ಒಳಗೆ ಕುಕ್ಕಮ್ಮಕ್ಕೆ ಆಗ್ತಿರ್ಲಿಲ್ಲ, ಸೆಕೆ ಹಂಗೆ ಕಿತ್ಕೊಂಬೋದು. ಇವಾಗ ಅವು ಯಾತೆ ಹತ್ರ ಹೋಗಿ ಬಂದೇವೆ, AC, ಪಾಸಿ, ಆಮೇಲೆ ಪ್ಯಾನು ಎಂತೆಂಥವು ಬಂದೇವಮ್ಮ. ನೋಡು ಇನ್ನು ಯಾತೆ ಹತ್ರ ಕಾಲ ಬರುತ್ತೋ ಏನು ಕತ್ಯೋ. ನಾನು ಬೆಂಗ್ಳೂರಿಗೆ ಹೋಗಿದ್ದಲ್ಲ ನಮ್ಮ ಗಿರ್ಜಮ್ಮರ ಮನೆಗೆ, ಅಲ್ಲಿ ಮೊಗಲಾಗೆ ಯಾವುದೋ ಒಂದು ಮನೆಯಾಗೆ ಯಾತ ಒಂದು ಇಕ್ಕಿದ್ರಮ್ಮ ಬಿಳೇದಂತದ, ಅದನ್ನು ಹಾನ್ ಮಾಡ್ದಿಟ್ಕೇನೆ ತಣ್ಣ ಗಾಳಿ ಬಂತು ಕಣೆ. ನಾನು ಇದ್ಯಾಕೆ ಮಣಿ ಅಂದರೆ ಅದು ಎಂಥದ್ದು ಅಂದ್ಲು ಕಣಿ, ಅದ್ರ ಹೆಸರ ಅದೆಂಥದ್ದು ಕಾಲರನ ಯಾತ ಅಂದ್ಲು ಕಣಿ. ನನಗೆ ಅದು ಯಾತ ಹೇಳಕ್ ಬರಲ್ಲಮ್ಮ, ಎಂಥದಿಲ್ಲ ಸ್ಮಕ್ಕ ಅದು. ಗುಣದಕ್ಕ ಅದು ಕಾಲರ ಅಲ್ಲ, ಕಾಲರ ಅಂದ್ರೆ ಅದೇ ಬೇದಿ, ಹಾಂಸಂಖ್ಯೆ ಬೇದಿ ಆಗುತ್ತಲ್ಲ ಅದಕ್ಕೆ ಕಾಲರ ರೋಗ ಅಂತಾರೆ. ಅದು ಕಾಲರ ಅಲ್ಲ, ಕೂಲರ್ ಅಂತ ಕರೀತಾರೆ ಅದಕ್ಕೆ. ಕಾಲ್ರನೋ ಕೂಲ್ರನೋ ನನಗೆ ಏನೇ ಗೊತ್ತು ಬಾನು. ಯಾತ ಹಂಗಂದ್ಲು, ನನಗೇನು ಅರ್ಥ ಆಗ್ಲಿಲ್ಲ, ಸುಮ್ಮನೆ ಒಂದು ಅದೇ ಬಂದು ತಣ್ಣಗೆ ಬೀಸದಮ್ಮ. ಅದ್ರ ಮುಂದೆ ಕುಕ್ಕಂಡ್ರೆ ಒಂದು ಈಟ್ ಸೆಕೆ ಆಗಲ್ಲ ಹಂಗೇನಿ. ನಮ್ಮ ಹುಡುಗ ಅದೇ ಕರೆಂಟ್ ಹೋದಾಗ ಯಾತ ಇಟ್ಕೊಂಡಿಲ್ಲ ಸ್ಮಕ್ಕ, ಒಂದು ದಪ್ಪ ಅಂತದ ಅದ್ರಾಗೆ ಮೊಬೈಲ್ ಚಾರ್ಜ್ ಮಾಡ್ಕೊಂತಾನೆ. ಮೊನ್ನೆ ಬೆಂಗಳೂರಿಂದ ಬರ್ಬೇಕಾರೆ ಅದನ್ನು ತಂದಿದ್ದ. ಕರೆಂಟ್ ಇಲ್ದಿದ್ರು ಇದ್ರಾಗ ಚಾರ್ಜ್ ಆಗುತ್ತೆ ಕಣಮ್ಮ, ಕರೆಂಟ್ ಇದ್ದಾಗ ಇದ್ರಾಗ ಚಾರ್ಜ್ ಮಾಡ್ಕೊಂಡ್ರೆ ಆಮೇಲೆ ಕರೆಂಟ್ ಹೋದಾಗ ಮೊಬೈಲ್ಗೆ ಇದ್ರಾಗೆ ಚಾರ್ಜ್ ಮಾಡ್ಕೋಬೋದು ಅಂತ ಹೇಳ್ತು ನಮ್ಮ ಹುಡುಗ. ನೋಡಮ್ಮ ಎಂತೆಂಥವು ಬಂದೇವಿ, ಕರೆಂಟ್ ಇಲ್ದಿದ್ರು ಮೊಬೈಲ್ ಚಾರ್ಜ್ ಮಾಡ್ಕೋಬೋದು ಅಂತೆ. ಅದು ಯಾತ ಹಿಡ್ದಪ್ಪ ಅಂದಿತ್ತು ಏನೋ ಅಂತ ಹುಡುಗ. ಅದೇನಪ್ಪ ಅದ್ರ ಹೆಸರು ಏನೋ ಹೇಳಕ್ ಗೊತ್ತಿಲ್ಲಮ್ಮ. ಏನಿಲ್ಲ ಸ್ಮಕ್ಕ ಅದು, ಅದೇನು ಇಲ್ಲ ಕಣೆ ರಂಗಕ್ಕಯ್ಯ, ಕರೆಂಟ್ ಇದ್ದಾಗ ಚಾರ್ಜ್ ಮಾಡ್ಕೊಂತಾರೆ, ಅದಕ್ಕೆ ಪವರ್ ಬ್ಯಾಂಕ್ ಅಂತಾರೆ. ಅದ್ ನಿಕ್ಕೊಂಡ್ರೆ ಕರೆಂಟ್ ಇಲ್ಲದೆ ಇದ್ದಾಗ ಮೊಬೈಲ ಚಾರ್ಜ್ ಮಾಡ್ಕೋಬಹುದು. ಹಿಂಗೇನಾದ್ರೂ ಯಾರಿಗಾನ ಎಮರ್ಜೆನ್ಸಿ ಫೋನ್ ಮಾಡ್ಬೇಕು ಅಂದಾಗ ಅದ್ರಾಗ ಚಾರ್ಜ್ ಮಾಡ್ಕೋಬಹುದು. ಎಲ್ಗಾನ ಊರಿಗೆ ಪರಿಗೆ ಹೋದಾಗ ಅಂತ ಇಕ್ಕೊಂಡು ಹೋಗ್ತಾರೆ ಹುಡುಗರು ಅಂತಾರೆ. ಯಾವಾಗ್ಲೂ ಮೊಬೈಲ್ ಒತ್ಕೊಂಡಿರ್ತಾರಲ್ಲ, ಚಾರ್ಜ್ ಇರ್ಬೇಕು ಯಾವಾಗ್ಲೂ. ಅದಕ್ಕೇನೆ ಬಸ್ನ ಹೋಗ್ಬೇಕಾದ್ರೆ ಚಾರ್ಜ್ ಖಾಲಿ ಆಗುತ್ತೆ ಅಂತ ಕಾಲೇಜ್ ಹುಡುಗರು ಆಮೇಲೆ ಕೆಲ್ಸಕ್ಕೆ ಹೋಗೋರು ಎಲ್ಲರೂ ಅಂತ ಇಕ್ಕೊಂಡಿರ್ತಾರೆ ಬ್ಯಾಗ್ನಾಗ ಒಂದೊಂದು. ಅವಕ್ಕೆ ಪವರ್ ಬ್ಯಾಂಕ್ ಅಂತಾರೆ. ಬ್ಯಾಂಕ್ ಅಂತಾರೆ ಅದಕ್ಕೆ? ಪವರ್ ಬ್ಯಾಂಕ್ ಅಂತಾರೆ. ಬ್ಯಾಂಕ್ ಅಂತ ಯಾಕೆ ಕರಿಕೊಂತಾರೆ ಅಂತ ನನಗೂ ಗೊತ್ತಿಲ್ಲಮ್ಮ, ಒಟ್ನಲ್ಲಿ ಅದ್ರ ಹೆಸರು ಅದೇನೆ, ಪವರ್ ಬ್ಯಾಂಕ್ ಅಂತಾರೆ. ನೀನು ಬ್ಯಾಂಕ್ ಅಂದ್ರೆ ದುಡ್ಡು ಸಿಗುತ್ತಲ್ಲ, ಕೆನರಾ ಬ್ಯಾಂಕು, SBI ಬ್ಯಾಂಕು ಅಂತ ಬ್ಯಾಂಕ್ ಅನ್ಕೋಬೇಡ. ಇದು ಪವರ್ ಬ್ಯಾಂಕ್ ಅಂತಾನ, ಅಂದ್ರೆ ಅದು ಕರೆಂಟ್ ಅದ್ರೊಳಗೆ ಇರುತ್ತೆ, ಚಾರ್ಜ್ ಆಗಿರುತ್ತೆ. ಕರೆಂಟ್ ಇಲ್ದಾಗ ಚಾರ್ಜ್ ಮಾಡ್ಕೊಂಬದು ಅಷ್ಟೇನೆ, ಅದಾಗ ದುಡ್ಡು ಪಡ್ಡು ಬರುತ್ತೆ ಅಂತ ಕೇಳಬೇಡ ಆಮೇಲೆ ನನಗೆ.